ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನಿನ್ನೆ ವಿಡಿಯೋನ ಮಾಡಬೇಕಾಗಿತ್ತು. ಏನೋ ಸಮಯ ಇಲ್ಲದ ಕಾರಣ ಇವತ್ತು ನಾನು ನಿನ್ನೆ ಬ್ಯಾಡಗಿ ಮಾರ್ಕೆಟಲ್ಲಿ ಏನೇನು ನಡೀತು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ. ಅದ್ರ ಜೊತೆನೇ ಇವತ್ತು ನಡೆದಿರ್ತಕ್ಕಂಥ ಗುಂಟೂರು ಮಾರ್ಕೆಟ್ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದ್ರ ಜೊತೆನೇ ನಿನ್ನೆ ಸಾಯಂಕಾಲ ನಾವೊಂದು ಮದ್ದನ್ನು ಸಿಂಪಡಣೆ ಮಾಡಿದ್ವಿ ಡಬ್ಬಿಗೆ ಕಾಪ್ ಸೆಟ್ ಆಗೋಕ್ಕೋಸ್ಕರ. ಯಾವ ಮದ್ದನ್ನು ಕೂಡ ಸಿಂಪಡಣೆ ಮಾಡಿದ್ವಿ ಅಂತೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ? ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಬೋರಾನ್ ಲಿಕ್ವಿಡ್ ಅಂತೇಳಿ. ಬೋರಾನ್ ಲಿಕ್ವಿಡು, ಇಥಿಯನ್ನು ಮತ್ತು ಪೆಗಾಸಸ್ ಈ ಮೂರನ್ನು ಸಿಂಪಡಣೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ, ಪೆಗಾಸಸ್ ಬಂದ್ಬಿಟ್ಟು ಬಿಳಿ ದೋಮಗಳಿಗೆ ಮತ್ತು ಕಂಟ್ರೋಲ್ ಮಾಡುತ್ತೆ ಅಂತೇಳಿ. ಇಥಿಯಾನು ಕೂಡ ಬಿಳಿ ದೋಮಗಳು ಮತ್ತು ಮೈಟ್ಸ್ಗೆ ಕೂಡ ಸಿಂಪಲಾಗಿ ಕಂಟ್ರೋಲ್ ಮಾಡುತ್ತೆ, ಮೈಟ್ಸ್ ಟ್ರಿಪ್ಸು. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಉಳಿಯುತ್ತೆ ಇಥಿಯನ್ನು. ಅದಕ್ಕೋಸ್ಕರ ಇಥಿಯನ್ನು ಕೂಡ ಸಿಂಪಡಣೆ ಮಾಡಿದ್ವಿ. ಇನ್ನು ಬೋರಾನ್ ಲಿಕ್ವಿಡ್ ಬಂದ್ಬಿಟ್ಟು ಕಾಪ್ನ ಸೆಟ್ ಮಾಡೋದಕ್ಕೋಸ್ಕರ ಬೋರಾನ್ ಲಿಕ್ವಿಡ್ನ ಸಿಂಪಡಣೆ ಮಾಡಿದ್ವಿ. ನಮ್ಮದು ಪ್ರಾಬ್ಲಮ್ ಏನಪ್ಪ, 2 ಎಕರೆ ಡಬ್ಬಿದೆ ಅಂದರೆ ಹೂವು ಮಗ್ಗಿ ಫುಲ್ ಇದೆ, ಬಟ್ ಕಾಯಿ ಸೆಟ್ ಆಗ್ತಾ ಇಲ್ಲ. ಆ ಹೂವು ಏನಿದೆ ಉದುರ್ತಾ ಇದೆ ಪಿಂಜಾಗಿ. ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ, ಬೋರಾನ್ ಲಿಕ್ವಿಡ್ನ ಸಿಂಪಡಣೆ ಮಾಡಿದ್ವಿ ಕಾಪ್ ಸೆಟ್ ಆಗೋಕ್ಕೋಸ್ಕರ. ಯಾರ್ಯಾರಿಗೆ ನಮ್ಮದು ಈ ಥರ ಸಮಸ್ಯೆ ಇದೆ, ನೀವು ಯಾವುದಾದ್ರೂ ಒಂದು ಮದ್ದನ್ನು ಹೊಡೆದು ಅದಕ್ಕೆ ಕಂಟ್ರೋಲ್ ಅಂದರೆ ಕಾಪ್ ಸೆಟ್ ಆಗಿದ್ದರೆ ಡಬ್ಬಿ ನಮ್ಮದು, ಅಂಥ ಮದ್ದನ್ನು ಕಾಮೆಂಟ್ಸ್ ಬಾಕ್ಸಲ್ಲಿ ಹೆಸರು ಹಾಕಿದರೆ ನಾವು ಕೂಡ ಹೊಡೆದು ಟ್ರೈ ಮಾಡ್ತೀವಿ. ಓಕೆನಾ? ಇದಿಷ್ಟು ನಿನ್ನೆ ನಾವು ಸಾಯಂಕಾಲ ಸಿಂಪಡಣೆ ಮಾಡಿರ್ತಕ್ಕಂಥ ಮದ್ದು ಯಾವ ರೀತಿ ಸಿಂಪಡಣೆ ಮಾಡಿವಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ ನೇರವಾಗಿ ನಿನ್ನೆ ನಡೆದಿರ್ತಕ್ಕಂಥ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ನಿನ್ನೆ ಬ್ಯಾಡಗಿ ಮಾರ್ಕೆಟಲ್ಲಿ ಹೊಸ ಕಾಯಿಗಳು 1500 ಚೀಲ ಬಂದಿದ್ದಾವೆ. 1500 ಚೀಲ ಹೊಸ ಕಾಯಿ ಬಂದಿದ್ದಾವೆ, 1500 ಚೀಲ. ಅದರಲ್ಲಿ ಡಬ್ಬಿ ಹೊಸ ಕಾಯಿ 35,000 ಮಾರಾಟ ಆಗಿದೆ. ಕಡ್ಡಿ 35,000ದಿಂದ 36,000 ಮಾರಾಟ ಆಗಿದೆ. ಕಡ್ಡಿ 35ರಿಂದ 36,000 ಮಾರಾಟ ಆಗಿದೆ. ಡಬ್ಬಿ 35,000 ಮಾರಾಟ ಆಗಿದೆ. ಇನ್ನು 102 ಕೂಡ 27,000ದಿಂದ 31,000ವರೆಗೂ ಮಾರಾಟ ಆಗಿದೆ. 102. ಇನ್ನು 5531 ಸೀಡ್ಸ್ ಬಂದ್ಬಿಟ್ಟು 16ರಿಂದ 17,000 ಮಾರಾಟ ಆಗಿದ್ದಾವೆ. ಕೆಲವೊಂದು ಲಾಟ್ 18,000 ಕೂಡ ಮಾರಾಟ ಆಗಿದ್ದಾವೆ. 5531. ಓಕೆ, ಇದಿಷ್ಟು ಹೊಸ ಕಾಯ್ದಾಯಿತು. ಈಗ ಅದೇ ನಿನ್ನೆ ಬ್ಯಾಡಗಿ ಮಾರ್ಕೆಟಲ್ಲಿ AC ಕಾಯಿಗಳು ಯಾವ ರೀತಿ ಮಾರಾಟ ಆಗಿದ್ದಾವೆ ಅಂದರೆ 80,000 ಚೀಲಗಳು AC ಕಾಯಿ ಬಂದರೆ ಮಾರಾಟ ಆಗಿರ್ತಕ್ಕಂಥದ್ದು 25,000 ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ನಿನ್ನೆ ಬ್ಯಾಡಗಿ ಮಾರ್ಕೆಟಲ್ಲಿ. ಅದರಲ್ಲಿ 2043 ಸಿಜೆಂಟಾ ನೋಡೋದಾದರೆ 17ರಿಂದ 20,000 ಮಾರಾಟ ಆಗಿದೆ. ಕೆಲವೊಂದು ಲಾಟ್ 25,000 ಕೂಡ ಮಾರಾಟ ಆಗಿದೆ. ಕ್ವಾಲಿಟಿ ಮೇಲೆ ಡಿಪೆಂಡ್. 25,000 ಮಾರಾಟ ಆಗಿದೆ, ಹೈಯೆಸ್ಟ್ ಪ್ರೈಸು 2043. ಇನ್ನು ಅದೇ 5531 12ರಿಂದ 14,000 ಮಾರಾಟ ಆಗಿದ್ದಾವೆ. ಕೆಲವೊಂದು ಲಾಟ್ 16,000 17,000 ಮಾರಾಟ ಆಗಿದ್ದಾವೆ. AC ಕಾಯಿ ನಾನು ಹೇಳ್ತಾ ಇರೋದು. ಓಕೆನಾ? ಅದೇ 5531 ಹೊಸ ಕಾಯಿ 17,000 ಮಾರಾಟ ಆಗಿದೆ. ಇನ್ನು AC ಡಬ್ಬಿ ಮೀಡಿಯಮ್ ಬೆಸ್ಟ್ ಬಂದ್ಬಿಟ್ಟು 20ರಿಂದ 25,000 ಮಾರಾಟ ಆಗಿದ್ದಾವೆ. ಅದೇ ಡಬ್ಬಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು 35ರಿಂದ 38 ಮಾರಾಟ ಆಗಿದ್ದಾವೆ. ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಮೀಡಿಯಮ್ ಕಡ್ಡಿ 22ರಿಂದ 24,000 ಮಾರಾಟ ಆದರೆ, ಅದೇ ಕಡ್ಡಿ ಡಿಎಲ್ಎಕ್ಸ್ ಕಾಯಿ ಬಂದ್ಬಿಟ್ಟು 34ರಿಂದ 36,000 ಮಾರಾಟ ಆಗಿದೆ. ಓಕೆನಾ? ಇದಿಷ್ಟು ಬ್ಯಾಡಗಿ ಮಾರ್ಕೆಟು. ನಿನ್ನೆ ನಡೆದಿರ್ತಕ್ಕಂಥ ಬ್ಯಾಡಗಿ ಮಾರ್ಕೆಟಲ್ಲಿ ಹೊಸ ಕಾಯಿ ಎಷ್ಟು ಬಂದಿದ್ದು, ಯಾವ ರೀತಿ ಮಾರಾಟ ಆಗಿದ್ದು, AC ಕಾಯಿ ಎಷ್ಟು ಬಂದಿದ್ದು, ಯಾವ ರೀತಿ ಮಾರಾಟ ಆಗಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್, ಅದು ಇವತ್ತು ನಡೆದಿರ್ತಕ್ಕಂಥ ಗುಂಟೂರು ಮಾರ್ಕೆಟ್ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ. ಇವತ್ತು ಗುಂಟೂರು ಮಾರ್ಕೆಟಲ್ಲಿ 80,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದೆವು. ಅಂದಾಜು 90,000 ಕೂಡ ಅನ್ಕೋಬೋದು. ಇನ್ನು ಅದರಲ್ಲಿ ತೇಜ ಕಾಯಿ ನೋಡೋದಾದರೆ 13,000ದಿಂದ 15,200ವರೆಗೂ ಮಾರಾಟ ಆಗಿದ್ದಾವೆ ತೇಜ. ಓಕೆನಾ? ಇನ್ನು 355 ಬ್ಯಾಡಗಿ ನೋಡೋದಾದರೆ 13,500ರಿಂದ 17,000ವರೆಗೂ ಮಾರಾಟ ಆಗಿದ್ದಾವೆ. 355 ಬ್ಯಾಡಗಿ. ಅದೇ ಸಿಜೆಂಟಾ ಬ್ಯಾಡಗಿ 13ರಿಂದ 16,500 ಮಾರಾಟ ಆಗಿದ್ದಾವೆ. 13,000ದಿಂದ 16,500ವರೆಗೂ ಮಾರಾಟ ಆಗಿದ್ದಾವೆ. ಇನ್ನು 2043 ಸಿಜೆಂಟಾ 18ರಿಂದ 24,000 ಮಾರಾಟ ಆಗಿದ್ದಾವೆ. AC ಕಾಯಿ 2043 18ರಿಂದ 24,000 ಮಾರಾಟ ಆಗಿದ್ದಾವೆ ಗುಂಟೂರು ಮಾರ್ಕೆಟಲ್ಲಿ. ಅದೇ AC ಕಾಯಿ ಬ್ಯಾಡಗಿ ಮಾರ್ಕೆಟಲ್ಲಿ 25,000 ಮಾರಾಟ ಆಗಿದ್ರೆ, ಇಲ್ಲಿ ಗುಂಟೂರಲ್ಲಿ 24,000 ಮಾರಾಟ ಆಗಿದೆ. ಅದೇ DD ಕಾಯಿ ನೋಡೋದಾದರೆ 15ರಿಂದ 18,000 ಮಾರಾಟ ಆಗಿದೆ. ನಂಬರ್ 5 ನೋಡೋದಾದರೆ 15ರಿಂದ 20,000 ಮಾರಾಟ ಆಗಿದೆ. ಇನ್ನು 272 ಕುಬೇರ ನೋಡೋದಾದರೆ 14ರಿಂದ 16,500 ಮಾರಾಟ ಆಗಿದೆ 272 ಕುಬೇರ. ಇನ್ನು ಸೂಪರ್ 10 ಕಾಯಿ ನೋಡೋದಾದರೆ 15ರಿಂದ 19,000 ಮಾರಾಟ ಆಗಿದೆ. ರೋಮಿ ಕಾಯಿ ನೋಡೋದಾದರೆ 13ರಿಂದ 15,300 ಮಾರಾಟ ಆಗಿದೆ. 15,300 ರೋಮಿ ಹೈಯೆಸ್ಟ್ ಪ್ರೈಸ್. ಅದೇ ಹಾರ್ಮೋರ್ ನೋಡೋದಾದರೆ 13ರಿಂದ 14,500 ಮಾರಾಟ ಆಗಿದೆ ಹಾರ್ಮೋರು.
ಇನ್ನು ಬಂಗಾರಂ ಕಾಯಿ ನೋಡೋದಾದ್ರೆ 15ರಿಂದ 18,500 ಮಾರಾಟ ಆಗಿದೆ. ಬಂಗಾರಂ 18,500 ಮಾರಾಟ ಆದರೆ ಅದೇ ಬುಲೆಟ್ ಕಾಯಿಗಳು 17,500 ಮಾರಾಟ ಆಗಿದೆ. ಓಕೆನಾ. ಸೊ ಬಂಗಾರಂ 18,500, ಬುಲೆಟ್ ಕಾಯಿ ಬಂದ್ಬಿಟ್ಟು 17,500. ಇದಿಷ್ಟು ಇವತ್ತಿನ ಗುಂಟೂರು ಮಾರ್ಕೆಟ್. ಓಕೆನಾ. ಸೊ ಎರಡು ನಿನ್ನೆ ಬ್ಯಾಡಗಿ ಮತ್ತು ಇವತ್ತಿನ ಗುಂಟೂರು ಮಾರ್ಕೆಟ್, ಎರಡೂ ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಮಾಡಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.